ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸುಜ್ಞಾನ, ಆಯುರ್ವೇದ ತಜ್ಞೆ, ವಿಜಯನಗರ, ಬ್ಯಾಂಗ್ಳೂರು. ವಿಜಯನಗರದಲ್ಲಿ ನಮ್ಮ ಕ್ಲಿನಿಕ್ ನೇಮ್ ಏನಂತ ಹೇಳಿದ್ರೆ ದಿನ್ನಿ ಪೂಜಾರಿ ಕೃಷ್ಣಯ್ಯ ಸ್ವಾಮಿ ಪುರಾತನ ಪಾರಂಪರಿಕ ಆಯುರ್ವೇದ ಚಿಕಿತ್ಸಾಲಯ ಅಂತ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಫೇಶಿಯಲ್ ಪ್ಯಾರಲಿಸಿಸ್ನ ಅಂತ ಹೇಳಿದ್ರೆ ನಿಮಗೆ ಡಿವಿಯೇಷನ್ ಡಿಫಾರ್ಮಿಟಿ ಆಫ್ ಹಾಫ್ ಆಫ್ ದ ಫೇಸ್ ಆಗಿರುತ್ತೆ, ನಿಮಗೆ ಸೊಟ್ಟ ಆಗಿರುತ್ತೆ, ಬಾಯಿ ಸೊಟ್ಟ ಆಗಿರುತ್ತೆ. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ಅರ್ಧಿತ ವಾತಾಗೆ ಕಂಪೇರ್ ಮಾಡ್ತೀವಿ. ಅದಕ್ಕೊಂದು ಶ್ಲೋಕ ಇರುತ್ತೆ, ಅರ್ಧೆ ತಸ್ಮಿನ್ ಮುಖ ಅರ್ಧೇವ ಕೇವಲೇ ಸ್ಯಾದ್ ಅರ್ಧಿತಂ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಿಮಗೆ ಹಾಫ್ ಆಫ್ ದ ಫೇಸ್ ಡಿಫಾರ್ಮಿಟಿ ಆರ್ ಡಿವಿಯೇಷನ್ ಆಫ್ ಒನ್ ಸೈಡ್ ಆಫ್ ದ ಫೇಸ್ ವಿತ್ ಆರ್ ವಿತೌಟ್ ಇನ್ವಾಲ್ವ್ಮೆಂಟ್ ಆಫ್ ಹಾಫ್ ಆಫ್ ಯುವರ್ ಬಾಡಿ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಆವಾಗಿನ ಕಾಲದಲ್ಲಿ 5000 ವರ್ಷದ ಹಿಂದೆನೆ ಮುಖಲ್ಲಿ ಬರ್ದಿರುವಂಥದ್ದು ನಿಮ್ಗೆ ಹೇಳಿದ್ದು. ಸೊ ಇದರಲ್ಲಿ ಯಾರಲ್ಲಿ ಆಗುತ್ತೆ ಹಾಗೂ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಗರ್ಭಿಣಿ ಇರೋರಲ್ಲಿ ಹೆಣ್ಮಕ್ಳಲ್ಲಿ, ಹಾಗೂ ಪೋಸ್ಟ್ ಡೆಲಿವರಿ ಆದ್ಮೇಲೆ. ಸೊ ಯಾವಾಗ್ಲೂ ಗಾಳಿ ಹೋಗ್ಬಾರ್ದು, ಇದು ವಾತ ವ್ಯಾಧಿ ಅಂತ ನಾವು ಹೇಳ್ತೀವಿ. ಸೊ ಅವಾಗ ಗಾಳಿ ಹೋಗ್ಬಾರ್ದು, ಅದಕ್ಕೆ ಕಿವಿ ಮುಚ್ಕೋಬೇಕು ಅಂತ ಹೇಳುವಂಥದ್ದು. ಹಾಗೂ ಕಿಡ್ಸ್ ಅಲ್ಲಿ, ಹಾಗೂ ಚಿಲ್ಡ್ರನ್ ಅಲ್ಲಿ, ಹಾಗೂ ವೃದ್ಧ ಅಂತಂದ್ರೆ ಏಜ್ಡ್ ಪರ್ಸನ್ ಅಲ್ಲಿ, ಹಾಗೂ ಕ್ಷೀಣ ಅಂದ್ರೆ ಯಾರು ತುಂಬಾ ವೀಕ್ ಅಂಡ್ ಎಮ್ಯಾಶಿಯೇಟೆಡ್ ಇರ್ತಾರೆ ಅಂತವ್ರಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೂ ಯಾಕಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಬಿಕಾಸ್ ಆಫ್ ಎಕ್ಸೆಸಿವ್ ಯಾನಿಂಗ್ ಅಂತ ಹೇಳಿದ್ರೆ, ನೀವು ಜೋರಾಗಿ ಆಕಳಿಸುವಂಥದ್ದು, ಹಾಗೂ ಜೋರಾಗಿ ನಗುವಂಥದ್ದು, ಜೋರಾಗಿ ಮಾತಾಡುವಂಥದ್ದು ಅಥವಾ ಕಿರ್ಚುವಂಥದ್ದು, ಹಾಗೂ ನೀವು ಹೇಗ್ ಬೇಕಾ ಹಾಗೆ ಮಲಗಬೇಕಾದ್ರೆ ನೀವು ಏನಂದ್ರೆ ಪಿಲ್ಲೋ ತುಂಬಾ ಹೈ ಇಡ್ಕೊಳ್ಳೋದು ಇಲ್ಲ ತುಂಬಾ ಲೋ ಇಡ್ಕೊಳ್ಳೋದು, ಅದರಿಂದ ಏನಾಗುತ್ತೆ ನಿಮ್ಗೆ ಫೇಶಿಯಲ್ ಪ್ಯಾರಲಿಸಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗೂ ತುಂಬಾ ಹಾರ್ಡ್ ಫುಡ್ ನ ಜಗಿಯುವಂಥದ್ದು, ತುಂಬಾ ಗಟ್ಟಿ ಇರುವಂತ ಆಹಾರನ ನೀವು ಜಗಿಯೋದ್ರಿಂದ ಏನಾಗುತ್ತೆ, ಫೇಶಿಯಲ್ ಸ್ಟ್ರೈನ್ ಆಗುತ್ತೆ. ಇವೆಲ್ಲ ಏನಂದ್ರೆ ನೀವು ಜೋರಾಗಿ ನಗುವಂಥದ್ದು, ಆಕಳಿಸುವಂಥದ್ದು, ಹಾಗೂ ಜೋರಾಗಿ ಮಾತಾಡುವಂಥದ್ದು, ಇವೆಲ್ಲ ಏನಾಗುತ್ತೆ ಫೇಶಿಯಲ್ ಸ್ಟ್ರೈನ್ ಆಗುತ್ತೆ. ಸೊ ಇದರಿಂದ ಆಗುತ್ತೆ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ನೀವು ಏನಾದ್ರು ತುಂಬಾ ಕೋಲ್ಡ್ಗೆ ಎಕ್ಸ್ಪೋಜರ್ ಟು ಎಕ್ಸೆಸಿವ್ ಕೋಲ್ಡ್, ಏನಾದ್ರು ಜಾಸ್ತಿ ಗಾಳಿಗೆ ಏನಾದ್ರು ಎಕ್ಸ್ಪೋಜರ್ ಆದ್ರೆ ಅದರಿಂದನೂ ನಿಮಗೆ ಫೇಶಿಯಲ್ ನರ್ವ್ ಪ್ಯಾರಲಿಸಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವಾಗಲೂ ಗಾಳಿಗೆ ಹೋಗ್ಬೇಕಾದ್ರೆ ಕಿವಿ ಮುಚ್ಕೊಳ್ಳಿ. ಮಕ್ಕಳಲ್ಲಿ ಮತ್ತೆ ಡೆಲಿವರಿ ಆದವರಲ್ಲಿ, ಯಾರಿಗೇ ಆದ್ರೂ ಏಜ್ ಆದವರಲ್ಲಿ ಯಾಕೆ ಮುಚ್ಕೋಬೇಕಂದ್ರೆ, ಅದಕ್ಕೆ ಏನಂದ್ರೆ ವಾತ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಸೊ ಅದಕ್ಕೆ ಕಿವಿ ಮುಚ್ಕೋಬೇಕಂತ ಹೇಳುವಂಥದ್ದು. ಸೊ ಅದಕ್ಕೆ ಆಮೇಲೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಫೇಸ್ ಏನಾಗಿರುತ್ತೆ, ಒನ್ ಸೈಡ್ ಆಫ್ ದ ಫೇಸ್ ಸೊಟ್ಟ ಆಗಿರುತ್ತೆ. ಸೊ ಆಮೇಲೆ ನಿಮಗೆ ಜಗಿಬೇಕಾದ್ರೆ ಒಂದೇ ಸೈಡ್ ಹೋಗ್ತಾ ಇರುತ್ತೆ, ಬಾಯಲ್ಲಿ ಸಲೈವ ಬರ್ತಾ ಇರುತ್ತೆ, ಮೂಗು ಸೊಟ್ಟ ಇರುತ್ತೆ, ಕಣ್ಣು ಡ್ರೂಪಿಂಗ್ ಆಫ್ ದ ಐಲಿಡ್ ಆಗಿರುತ್ತೆ, ಕಣ್ಣು ಕೂಡ ಮುಚ್ತಾ ಇರಲ್ಲ ಒನ್ ಸೈಡ್ ಆಫ್ ದ ಫೇಸ್. ಹಾಗೂ ತುಂಬಾ ಹೆಡ್ಏಕ್ ಇರುತ್ತೆ, ಒಬ್ಬೊಬ್ಬರಿಗೆ ಒನ್ ಸೈಡ್ ಆಫ್ ದ ಫೇಸ್, ಇವನ್ ಕಿವಿ ಕೂಡ ಕೇಳಿಸೋದಿಲ್ಲ. ಸೊ ಇವೆಲ್ಲ ಸಿಂಪ್ಟಮ್ಸ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಇದಕ್ಕೆ ವಂಶ ಪಾರಂಪರಿಕವಾಗಿ ನಾವು 60 ವರ್ಷಗಳಿಂದ ನಾವು ಕೊಡ್ತಾ ಬಂದಿದ್ದೇವೆ. ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ನೀವು ಆದ ತಕ್ಷಣ ಕರ್ಕೊಂಡ್ಬಂದ್ರು ಪರವಾಗಿಲ್ಲ, ಆಗಿ ಒಂದು ತಿಂಗಳಾಗಿರ್ಲಿ, ನಿಮಗೆ ವಿತಿನ್ 1 ಮಂತ್ ಅಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 60 ವರ್ಷಗಳಿಂದ ನಾವು ವಂಶ ಪಾರಂಪರಿಕವಾಗಿ ಈ ಫೇಶಿಯಲ್ ಪ್ಯಾರಲಿಸಿಸ್ಗೆ ನಾವು ಕೊಡ್ತಾ ಇದ್ದೀವಿ. ಸೊ ಇದನ್ನ ನಾವು ಬೆಲ್ಸ್ ಪ್ಯಾಲ್ಸ್ಗೆ ಕಂಪೇರ್ ಮಾಡ್ತೀವಿ ಅಲೋಪತಿಯಲ್ಲಿ. ಸೊ ಇದು